ಸೊ ಇವತ್ತು ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ BWSSB ಕಾರ್ಪೊರೇಷನ್ ಇವೆರಡು ಯಾವ ಸ್ಟೇಜ್ ಅಲ್ಲಿ ಇದೆ, ಏನೇನು ಆಗ್ತಾ ಇದೆ, ಸಾಧಕ ಬಾಧಕಗಳೆಲ್ಲ ಕೂಡ ಇವತ್ತು ನಾವು ಚರ್ಚೆ ಮಾಡಿದ್ದೇವೆ. ಮೊದಲು ನಾವು ಬೆಂಗಳೂರು ವಾಟರ್ಗೆ ಮುಂದಕ್ಕೆ ಸಮ್ಮರ್ಗೆ ಯಾವ ತರದ ತೊಂದರೆ ಆಗಬಾರ್ದು ಅಂತೇಳಿ ಈಗಿಂದನೇ ಅದಕ್ಕೆ ಪ್ರಿಪರೇಷನ್ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲೂ ಕೂಡ ನೀರಿಗೆ ಸಮಸ್ಯೆ ಆಗಬಾರ್ದು, ಯಾವ್ದಾದ್ರು ಕೆರೆಗಳನ್ನ ತುಂಬಿಸಬೇಕು ಅಂಡರ್ ಗ್ರೌಂಡ್ ವಾಟರ್ಗೆ ಅಂತ ಹೇಳಿ ಅದಕ್ಕೆಲ್ಲ ರೆಡಿ ಮಾಡ್ಕೊಡಿ ಅಂತ ನಾನು ಹೇಳಿದ್ದೇನೆ. ಈಗಾಗಲೇ ನಮ್ಮ 5th ಸ್ಟೇಜ್ ಕಂಪ್ಲೀಟ್ ಆಗಿದೆ. ಸುಮಾರು 24,000 ಎಷ್ಟು 24,000ನ ಈಗಾಗಲೇ 15,000 ಕಲೆಕ್ಷನ್ ತೆಗೆದುಕೊಂಡಿದ್ದಾರೆ. ಇನ್ನ ಒಂದು 20,000 ಅಷ್ಟು ಕನೆಕ್ಷನ್ ತೆಗೆದುಕೊಳ್ಬೇಕು. ಎಷ್ಟೋ ಅಪಾರ್ಟ್ಮೆಂಟ್ಗಳು ಕೂಡ ತೆಗೆದುಕೊಳ್ತಾ ಇಲ್ಲ. ಸೊ ಅವರೆಲ್ಲ ಕಂಪಲ್ಸರಿ ತೆಗೆದುಕೊಳ್ಳಲೇಬೇಕಾಗ್ತದೆ. ಯಾಕೆಂದ್ರೆ ನಾವು ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಅವರೆಲ್ಲ ಬೇರೆ ಬೇರೆ ರೂಪದಲ್ಲಿ ನೀರು ತೆಗೆದುಕೊಂಡು ನಮಗೆ ಡೆಪಾಸಿಟ್ ಕಟ್ಟಬೇಕಾಗ್ತದೆ, ಸರ್ವಿಸ್ ಚಾರ್ಜಸ್ ಕಟ್ಟಬೇಕಾಗ್ತದೆ ಅಂತ ಹೇಳಿ ಕೆಲವರೆಲ್ಲ ನಮ್ಮ ಸಿರ್ವೇಜ್ ಎಲ್ಲ ಬೇರೆ ಲೈನ್ಗೆ ಅನ್ಅಫಿಷಿಯಲ್ ಆಗಿ ಕೆಲವರೆಲ್ಲ ಕನೆಕ್ಷನ್ ಕೊಟ್ಟಿದ್ದಾರೆ. ಇದೆಲ್ಲ ನಾವು ತಡೆಯಲಿಕ್ಕೆ ಈಗಾಗಲೇ ವ್ಯವಸ್ಥೆಯನ್ನು ನಾವು ಮಾಡಬೇಕಾಗ್ತದೆ. ಪ್ರತಿ ಒಂದು ಮನೆಗೂ ಹೋಗಿ, ಪ್ರತಿ ಒಂದು ಅಪಾರ್ಟ್ಮೆಂಟ್ಗೆ ಹೋಗಿ ಅವ್ರಿಗೆಲ್ಲ ನಾನು ತಿಳುವಳಿಕೆ ಹೇಳಿ ಅದನ್ನ ನೀವು ಕನೆಕ್ಷನ್ ತಗೋಬೇಕು ಅಂತ ನಾನು ಇವತ್ತು ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಈ ಮಧ್ಯದಲ್ಲಿ 2000 ಹಿಂದೇನು ತಮ್ಮ ತಿಳಿಸಿದಂಗೆ 2014ರಲ್ಲಿ ಇಲ್ಲಿವರೆಗೂ 11 ವರ್ಷದಿಂದ ವಾಟರ್ ಬಿಲ್ಲು ನಾವು ರೈಸ್ ಮಾಡಿಲ್ಲ. ಅನೇಕ ಕಾರಣದಿಂದ BWSSBಗೆ ವರ್ಷಕ್ಕೆ 1,000 ಕೋಟಿ ರೂಪಾಯಿ ಲಾಸ್ ಆಗ್ತಾ ಇದೆ. ಪವರ್ ಬಿಲ್ಲೇ ಹಿಂದೆ 35,000 ಕೋಟಿ ರೂಪಾಯಿ ಇತ್ತು, ಈಗ 75 ಕೋಟಿ ಆಗಿದೆ. ಇನ್ನು ಬೇರೆ ಹ್ಯೂಮನ್ ರಿಸೋರ್ಸಸ್, ಬೇರೆ O&M, ಬೇರೆ ಇವೆಲ್ಲ ಲೆಕ್ಕ ಹಾಕೊಂಡ್ರೆ 85 ಕೋಟಿ ರೂಪಾಯಿ ತಿಂಗಳಿಗೆ ಲಾಸ್ ಆಗ್ತಾ ಇದೆ. ವರ್ಷಕ್ಕೆ 1,000 ಕೋಟಿ ರೂಪಾಯಿ ಲಾಸ್ ಆಗ್ತದೆ. ಸೊ ಅನಿವಾರ್ಯತೆ ಇದೆ. ನಮ್ಮೆಲ್ಲ ಬೋರ್ಡ್ ಅವರೆಲ್ಲ ಹೋಗಿ ಎಲ್ಲ ನಮ್ಮ ಶಾಸಕಗಳನ್ನೆಲ್ಲ ಭೇಟಿ ಮಾಡಿ ಅವರೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಸೊ ಬೋರ್ಡ್ ಅವರೆಲ್ಲ ರಿಕ್ವೆಸ್ಟ್ ಮಾಡಿ ನಮಗೆ ತೊಂದರೆ ಆಗ್ತದೆ ಮುಂದಕ್ಕೆ ಅಂತೇಳಿ, ನಮ್ಗೆ ಸಂಬಳಕ್ಕೂ ಇರಲ್ಲ ಅಂತೇಳಿ. ಈಗ ನಾವು ಹೊಸದಾಗಿ ಎಕ್ಸ್ಪ್ಯಾನ್ಷನ್ ಮಾಡಕ್ ಹೋದಾಗ ಎಲ್ಲ ಬ್ಯಾಂಕ್ಸ್ ಅವರು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ನೀವೆಲ್ಲ ಲಾಸ್ ಮಾಡ್ಕೊಂಡಿದ್ದೀರಿ ಅಂತೇಳಿ ಅವರು ನಮ್ಮ ಮೇಲೆ ಸಹಕಾರ ಕೊಡ್ಲಿಕ್ಕೆ, ಲೋನ್ ಕೊಡ್ಲಿಕ್ಕೆ ಒಪ್ತಾ ಇಲ್ಲ. ಹಿಂದೆ ಗವರ್ಮೆಂಟ್ ಅಲ್ಲಿ ಈ ನಮ್ಮ ಕೆಲವರು ಬಡವರಿಗೋಸ್ಕರ ಸ್ಲಮ್ಗೆಲ್ಲ ಒಂದು 20 ಕೋಟಿ ರೂಪಾಯಿ ಅಷ್ಟು ಹಣನ ಗವರ್ಮೆಂಟ್ ಇಂದ ಬಜೆಟ್ ಅಲ್ಲಿ ಕೊಡ್ತಾ ಇದ್ರು. ಬಿಜೆಪಿ ಗವರ್ಮೆಂಟ್ ಬಂದ ಮೇಲೆ ಹಣನೆಲ್ಲ ನಿಲ್ಲಿಸಿದ್ದಾರೆ. ಅದು ಕೂಡ ಕಂಟಿನ್ಯೂಷನ್ ಆಗ್ತಾ ಇದೆ, ಅದು ಕೂಡ ಇದೆ. ಸೊ ಎಲ್ಲರೂ ಕೂಡ ಅಟ್ಲೀಸ್ಟ್ ನಾಮಿನಲ್ 1 ಪೈಸಾ 2 ಪೈಸಾ ಆದ್ರೂ ಕೂಡ ಒಂದು ಕೊಟ್ಟು ಲೀಟರ್ ಕೊಟ್ಟು ಕನೆಕ್ಷನ್ ತೆಗೆದುಕೊಂಡು ಮಾಡಬೇಕು. ಎಲ್ಲ ರೆಗ್ಯುಲೈಸ್ ಕೂಡ ಕೆಲವೆಲ್ಲ ಅನ್ಆಥರೈಸ್ಡ್ ಇರೋರು ಕೂಡ ರೆಗ್ಯುಲೈಸ್ ಮಾಡ್ಕೊಳ್ಳುವಂತ ವ್ಯವಸ್ಥೆನ ಎಲ್ಲರೂ ಕೂಡ ಸಿಸ್ಟಮ್ ಅಲ್ಲಿ ನಾವು ತರಬೇಕು. ಇದಕ್ಕೆ ನಾವೆಲ್ಲ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಸೊ ಅದರಿಂದ ಕೆಲವು ಅನಿವಾರ್ಯತೆ ಕೂಡ ಇದೆ. ಸೊ ಇದನ್ನ ಮುಂದಕ್ಕೆ ಒಂದು ರಿಪೋರ್ಟ್ ಕೂಡ ಕೇಳಿದ್ದೀನಿ ನಾನು. ರಿಪೋರ್ಟ್ ಕೊಟ್ಟು ಕೂಡಲೇ ಕೆಲವು ಡಿಸಿಷನ್ಸ್ನ ಈ ಬೋರ್ಡ್ ಉಳ್ಕೊಳ್ಳಿಕ್ಕೆ, ಎಲ್ಲರಿಗೂ ಕೂಡ ನೀರನ್ನು ಒದಗಿಸ್ಕೊಡ್ಲಿಕ್ಕೆ, ಮತ್ತೆ ಬೆಂಗಳೂರಿನ ಎಲ್ಲ ನಾಗರಿಕರು ಬಡವರು ಇದ್ರೂ ಕೂಡ ನಾವು ಫ್ರೀ ನೀರು ಕೊಟ್ಟರು ಕೂಡ ಅವರು ನಮ್ಮ ಅಕೌಂಟ್ಗೆ ಬರಬೇಕು. 1 ಪೈಸಾರು ಕೊಟ್ಬಿಟ್ಟು ನಮ್ಮ ಲೆಕ್ಕಾಚಾರಕ್ಕೆ ಅವ್ರು ಇರಬೇಕು. ಯಾರು ಎಷ್ಟು ನೀರು ತಗೋತಾ ಇದ್ದಾರೆ, ಸ್ಲಮ್ ಹೆಸರಲ್ಲಿ ಕೆಲವರೆಲ್ಲ ಕಮರ್ಷಿಯಲ್ ನೀರನ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಇಂಥವೆಲ್ಲ ಕೂಡ ಇದೆ. ಇದನ್ನೆಲ್ಲ ತಡೆಗಟ್ಟಲಿಕ್ಕೆ ನಾವು ಒಂದು ಪ್ರತ್ಯೇಕವಾದಂತ ಎಲ್ಲರನ್ನೂ ಕೂಡ ನೆಟ್ಟಲ್ಲಿ ಹೆಂಗೆ ಕಾರ್ಪೊರೇಷನ್ ನಲ್ಲಿ ಟ್ಯಾಕ್ಸ್ ಕಲೆಕ್ಷನ್ಗೆ ಎಲ್ಲರಿಗೂ ಕೂಡ ಅವಕಾಶ ಮಾಡಿಕೊಟ್ಟು ನೆಟ್ಟಿಗೆ ತಂದು ಖಾತೆಗಳನ್ನ ಮಾಡ್ತಾ ಇದ್ದೀವಿ. ಆ ರೀತಿ ಇಲ್ಲೂ ಕೂಡ ನೀರಿನ ಎಲ್ಲ ಕನೆಕ್ಷನ್ ಕೂಡ ನಮ್ಮ ದಾಖಲೆಗೆ ಇರಬೇಕು. ಬಡವರಾಗ್ಲಿ, ಸಾಹುಕಾರ ಆಗ್ಲಿ, ಅಪಾರ್ಟ್ಮೆಂಟ್ ಆಗ್ಲಿ, ಎಲ್ಲರೂ ಕೂಡ ದಾಖಲೆ ಇರಬೇಕು. ದುಡ್ಡು ಎಷ್ಟಾರು ಕಲೆಕ್ಟ್ ಮಾಡೋಣ, ಅದು ಬೇರೆ ವಿಚಾರ. ಬಟ್ ಅಕೌಂಟಬಿಲಿಟಿ ಇಲ್ಲ ಅಂತಂದ್ರೆ ಬಹಳ ಕಷ್ಟ ಆಗ್ತದೆ ಈ ದೃಷ್ಟಿಯಿಂದ. ಯಾಕೆಂದ್ರೆ ನಮಗೆ ಸೆಂಟ್ರಲ್ ಇಂದನೂ ಕೂಡ ನಮಗೆ ಗೈಡ್ಲೈನ್ಸ್ ಇದೆ, ಮತ್ತು ನಮ್ಮಲ್ಲೇ ಕೂಡ ಕೆಲವು ಹಿಂದೆ ಎಲ್ಲ ನಾವೆಲ್ಲ ರೂಲ್ಸ್ ಎಲ್ಲ ಕೂಡ ನಾವು ಮಾಡ್ಕೊಂಡಿದ್ದೀವಿ. ನಮಗೆ ಫೈನಾನ್ಸ್ ಮಾಡೋಂಥ ಇನ್ಸ್ಟಿಟ್ಯೂಷನ್ಸ್ ಜೈಕಾ ಇಂದ ಆದಿಯಾಗಿ ಅವರೆಲ್ಲ ನಮಗೆ ದುಡ್ಡು ಕೊಡಬೇಕಾದ್ರೆ ಸರ್ಕಾರ ನಮಗೆ ಗ್ಯಾರಂಟಿ ಕೊಡಬೇಕು ಅಂತಾರೆ. ಸರ್ಕಾರ ಈ ರೀತಿ ಒತ್ತಡವನ್ನ ಮಾಡ್ತಾ ಇದೆ.
ನೀವು ಸರಿಯಾದ ರೀತಿಲಿ ಅವ್ರ ಬೋರ್ಡ್ ಅವ್ರು ಕೇಳ್ತಾ ಇದೆ, ನೀವು ಕಲೆಕ್ಷನ್ ಮಾಡ್ತಾ ಇಲ್ಲ ಅಂತ. ಸೊ ಅದಕ್ಕೆಲ್ಲ ಇವತ್ತು ಕೂತ್ಕೊಂಡು ಮೀಟಿಂಗ್ ಮಾಡಿದ್ದೀನಿ. ಎರಡನೇ ವಿಚಾರ, 1,000 ಕೋಟಿ ರೂಪಾಯಿ ಲಾಸ್ ಆಗ್ತಾ ಇದೆ. ನೀವೇ ಲೆಕ್ಕ ಹಾಕಿ ಎಷ್ಟು ಪ್ರೈಸ್ ರೈಸ್ ಮಾಡಬೇಕು ಅಂತ ಈಗೆಲ್ಲ ಮಾತಾಡ್ತೀನಿ. ಈಗ 1,000 ಕೋಟಿನ ಮ್ಯಾನೇಜ್ ಮಾಡ್ಬೇಕಲ್ಲಪ್ಪ. ಇನ್ನ ತೀರ್ಮಾನ ಇಲ್ಲ, ಅದು ಕೇಳಿದೀನಿ, ಒಂದು ಪ್ರಪೋಸಲ್ ರೆಡಿ ಮಾಡಿ ಅಂತ ಹೇಳಿದೀನಿ ನಾನು. ಬಟ್ ಎಲ್ಲ ಬಡವರು 1 ಪೈಸಾರು ಕೊಡ್ಲಿ ಅಂತ, ಜಾಸ್ತಿ ಕೊಡದಿದ್ರು ಕೂಡ ಒಂದೇ ಪೈಸಾ, 1 ಲೀಟರ್ಗೆ 1 ಪೈಸಾರು ಕೊಡ್ಲಿ ಅಂತ. 1 ಪೈಸಾ ಜಾಸ್ತಿ ಇಲ್ವಲ್ಲ, ಲೆಕ್ಕಕ್ಕೆ ಬರ್ಲಿ ಅಂತ ಸುಮ್ಮನೆ ಓಪನ್ ಮಾಡ್ಬಿಡ್ತಾರೆ. ಅಲ್ಲಿ ಫ್ರೀ ಇದು ಅಂದ್ಬಿಟ್ಟು ಸ್ಲಮ್ಗೆ ಅಂದ್ಬಿಟ್ಟು ಅಲ್ಲಿಂದ ಒಳಗಡೆ ಹಾಕೊಂಡು ಹೋಟ್ಲು ಅಂತ ತಗೋತಾ ಇರ್ತಾನೆ, ಅಂಗಡಿ ಒಂದು ತಗೋತಾ ಇರ್ತಾನೆ. ಇಂಥವೆಲ್ಲ ಬೇಕಾದಷ್ಟೆಲ್ಲ ನಮಗೆ ದಾಖಲೆಗಳೆಲ್ಲ ತಂದಿದ್ದಾರೆ ಅವರೆಲ್ಲ. ಸದ್ಯಕ್ಕೆ ಅವ್ರು ತಿಳಿಸಿದ್ದಾರೆ, ಅವರೆಲ್ಲ ವರ್ಕೌಟ್ ಮಾಡಲಿ. ಒಂದು 2-3 ಆಪ್ಷನ್ಸ್ ಕೊಡ್ತಾರೆ. ಏನೋ ಒಂದು ವಯ ಮೀಡಿಯಾ ಮಾಡಿ ಅವ್ರೇನೋ ಹೇಳ್ತಾ ಇದ್ದಾರೆ ಅವರು. ಅದಕ್ಕೆ ನಾವು ಸ್ವಲ್ಪ ವರ್ಕೌಟ್ ಮಾಡಿ, ಜನಕ್ಕೂ ಭಾರ ಆಗಬಾರ್ದು. ನಮ್ಮ BWSSBಗೂ ಸಂಸ್ಥೆ ನಡಿಬೇಕಲ್ಲ. ಅದಕ್ಕೆ ನಮ್ಮಂತ ರಾಜಕಾರಣಿಗಳು ಸೇರ್ಕೊಬಿಡ್ತೀವಿ ಇಲ್ಲಿ ಅಂದ್ಬಿಟ್ಟು ಯಾರು ರಾಜಕಾರಣಿಗಳು ಚೇರ್ಮನ್ ಮಾಡಬಾರ್ದು ಅಂತ ಹಿಂದೆ ಕಾನೂನು ಮಾಡಿದೀವಿ. ಪಾಲಿಟಿಷಿಯನ್ ಕೈಗೆ ಸಿಕ್ಕಬಾರ್ದು ಅನ್ನೋ ದೃಷ್ಟಿಯಿಂದ ಇದನ್ನ ಅವ್ರಿಗೆ ಬಿಟ್ಬಿಟ್ಟಿದೀವಿ ನಾವು. BWS ಪ್ರೊಫೆಷನ್ ನಡೀಲಿ ಅಂತ ಅಂದ್ಬಿಟ್ಟು BWSSB ನಾವು ಅವ್ರಿಗೆ ಬಿಟ್ಬಿಟ್ಟಿದೀವಿ. ನೋಡಪ್ಪ, ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಆಯ್ತಲ್ಲ, ಆ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಆದ್ಮೇಲೆ ಎಲ್ಲಾ ಬೆಲೆ ಜಾಸ್ತಿ ಆದ. ಪವರ್ ಬೆಲೆ ಜಾಸ್ತಿ ಆಗ್ತಾನೆ ಇದೆ. ನಮ್ಮ ಸರ್ಕಾರ ಬಂದ್ಮೇಲೆ ಪವರ್ ಬೆಲೆ ಲೆಕ್ಕ ಹಾಕ್ಬಿಟ್ಟು ಸ್ವಲ್ಪ ಕಡಿಮೆನೂ ಮಾಡಿಲ್ವ ನಾವು? ಏನ್ ಮಾಡ್ತೀರಿ? ಈಗ ಹಿಂದೆ 35 ಕೋಟಿ ರೂಪಾಯಿ ಇತ್ತು ಪವರ್ ಬಿಲ್, ಈಗ 75 ಕೋಟಿ ಆಗ್ತಾ ಇದೆ. ಹೆಂಗೆ? ಎಲ್ಲರಿಗೂ ಕೂಡ 10% ರೈಸ್ ಮಾಡ್ತೀವಿ, ಸ್ಯಾಲರಿಗಳನ್ನ, DAಗಳನ್ನ ಜಾಸ್ತಿ ಮಾಡ್ತೀವಿ. ಏನಿಲ್ಲದೆ ಹಂಗೆ ಎಷ್ಟು ದಿನ ಫ್ರೀಯಾಗಿ ನಡ್ಸಕ್ಕಾಗ್ತದೆ? ನಡ್ಸಕ್ಕಾಗ್ತಾ ಇಲ್ಲ. ಸಂಬಳಗಳು ಕೊಟ್ಟಿಲ್ಲ ಅಂತ ಜಗಳ ಮಾಡ್ತಾ ಇದ್ದಾರೆ, 1 ಕೋಟಿ ಸ್ಯಾಂಕ್ಷನ್ ಮಾಡಿಲ್ಲ ಅಂತ ಜಗಳ ಮಾಡ್ತಾ ಇದ್ದಾರೆ. ಓಕೆ, ಅದು ಮಾಡ್ತಾ ಇದೀವಿ. ಅದು ಬ್ಯಾಲೆನ್ಸ್ ಕೊಡೋರಿಗೆ ಅದಕ್ಕೂ ಕೂಡ 1 ಟೈಮ್ ಸೆಟಲ್ಮೆಂಟ್ ಅಂತ ಎಲ್ಲರಿಗೂ ತರಬೇಕು ಅಂತ, ಮ್ಯಾಪ್ ಇದಕ್ಕೆ ದಾಖಲೆಗೆ ತರಬೇಕು ಅಂತ ಒಂದು ಪ್ರಪೋಸಲ್ ಕೊಡಿ ಅಂತ ಹೇಳಿದ್ದೀನಿ ನಾನು. ಇದೆ, ಸುಮಾರಿದೆ. ಆಮೇಲೆ ಟನಲ್ ಪ್ರಾಜೆಕ್ಟ್ಗೆ ಟೆಂಡರ್ಗೆ 17,780 ಕೋಟಿ ರೂಪಾಯಿ ಈಗಾಗಲೇ GST ಸೇರಿ, ಅದಕ್ಕೆ ಈಗಾಗಲೇ 2 ಪ್ಯಾಕೇಜ್ಗೆ ನೆಕ್ಸ್ಟ್ ಈ ಫೆಬ್ರವರಿಗೆ ಎಂಡ್ಗೆ ಟೆಂಡರ್ ಕರೆದು ಈಚೆ ಫ್ಲೋಟ್ ಆಗಬೇಕು ಅಂತ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಸೊ ಒಂದು 3 ವರ್ಷದಲ್ಲಿ ಅದು ಮುಗಿಬೇಕು ಅನ್ನೋದು ಹೇಳಿದ್ದೀನಿ, ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಕೆಲವು ಏನೇನೋ ಹೆಚ್ಚಿತ್ತು, ಗವರ್ಮೆಂಟ್ ಅವರು ಕೂಡ ಅದಕ್ಕೆ ಅವ್ರಿಗೆ ಗ್ಯಾರಂಟಿ ಕೊಡಲಿಕ್ಕೆ ಅದಕ್ಕೂ ಕೂಡ ಒಪ್ಕೊಂಡಿದ್ದಾರೆ. ನಾವು BBMP ಅವರು ಕೂಡ ಸ್ವಲ್ಪ ಹಣ ಹಾಕ್ತಾರೆ, ಮಿಕ್ಕಿದ್ದು ಸರ್ಕಾರದ ಗ್ಯಾರಂಟಿ ಕೇಳಿದ್ದೀವಿ. ಸೊ ಅದು ಕೂಡ ಫಸ್ಟ್ ಲೆಂತ್ನ ಮಾಡಕ್ಕೆ ಈಗಾಗಲೇ ತೀರ್ಮಾನ ಆಗಿದೆ. ಸೊ ಅದಕ್ಕೆ ಟೆಂಡರ್ ಲಾಸ್ಟ್ ಡೇಟ್ ನಾನು ಲೇಟ್ ಮಾಡಕ್ಕೆ ಹೋಗ್ಬಿಡಿ, ಏನೇನು ಮಿಸ್ಟೇಕ್ಸ್ ಇದೆ ಅದೆಲ್ಲ ಕರೆಕ್ಷನ್ ಮಾಡಬೇಕು ಅಂತ ಹೇಳಿದ್ದೀನಿ. ಸರ್ಕಾರ ಗ್ಯಾರಂಟಿ, ಅದಕ್ಕೆ ನಾವು ಕರೆದಿದ್ದೀವಿ, ಯಾರು ಬೇಕಾದ್ರೂ ಕೊಡಿಯುತ್ತೆ. ಈಗಾಗಲೇ ಹಟ್ಕೋರು ಬಂದಿದ್ದಾರೆ, ಕೆಲವು ಬ್ಯಾಂಕ್ ಅವರೆಲ್ಲ ಬಂದಿದ್ದಾರೆ. ನಾವು ಅವ್ರಿಗೆ HDFC, ಹಟ್ಕೋ, ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಎಲ್ಲ ಬಂದಿದ್ದಾರೆ. ನಾವು ಬಿಡ್ ಕರೆದಿದ್ದೀವಿ, ಯಾರು ಕಡಿಮೆ ಕೊಡ್ತೀರಾ ಅಂತ ಬಿಡ್ ಕರೆದಿದ್ದೀವಿ, ರೇಟ್ ಆಫ್ ಇಂಟ್ರೆಸ್ಟ್ ಕರೆದಿದ್ದೀವಿ. ನಿಮ್ಮಲ್ಲೂ ಯಾರು ಬ್ಯಾಂಕರ್ಸ್ ಇದ್ರೆ ನೀವು ಅರ್ಜಿ ಹಾಕಿ. 2 ಪ್ರಾಜೆಕ್ಟ್ ಇದೆ. ಫಸ್ಟ್ ಪ್ರಾಜೆಕ್ಟ್ ತಗೋತೀವಿ, ಸೆಕೆಂಡ್ ಪ್ರಾಜೆಕ್ಟ್ ರೆಡಿ ಮಾಡ್ತಾ ಇದೀವಿ. ಆಯ್ತು, ಅವ್ರ ಜಮೀನು ಯಾರ ಜಮೀನು ಹೋಗಲ್ಲ ಬಿಡಿ, ಭೂಮಿ ಒಳಗಡೆ ಹೋಗ್ತಾ ಇದೆ. ನೋಡೋಣ, ಎಲ್ಲೋದ್ರೂ ಭೂಮಿ ಒಳಗಡೆ ಹೋಗುತ್ತಾನೆ. ಅದನ್ನು ನಾನು ನಿಮ್ಗೆ ತಿಳಿಸ್ತೀನಿ. ಒಂದು ದೊಡ್ಡ ರೆವಲ್ಯೂಷನ್ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲದೆ ಹೋದಂತ ಒಂದು ವ್ಯವಸ್ಥೆ ಖಾತಾ ವಿಚಾರದಲ್ಲಿ ಬೆಂಗಳೂರು ನಗರದಲ್ಲಿ ನಾವು ಮಾಡಿದೀವಿ. ಇದನ್ನ ಇವತ್ತು ಮಾತಾಡಲ್ಲ ನಾನು.